ಹಾಗಾದರೆ ನಿಮಗೆ ಫ್ರೆಂಡ್ಸ್ ಅನ್ನೋರು ಚೂರಿ ಹಾಕಿದ್ರು ಬೆನ್ನಿಗೆ? ಖಂಡಿತ ಹೌದು. ನಾನು ಅಲ್ಲೂ ಹೇಳಿದ್ದೀನಿ, ನಂಬಿಕೆ ದ್ರೋಹ ಮಾಡಿದ್ದಾರೆ, ಸ್ಪೆಷಲಿ ಸಂಗೀತ. ಅದಾದಮೇಲೆ ವರ್ತೂರ್ ಮಾಡಿದ್ದಾರೆ, ಬಟ್ ಅದೇನೆಂದರೆ ಅದಷ್ಟು ಮ್ಯಾಟ್ರ್ ಆಗಲಿಲ್ಲ. ಬಿಕಾಸ್ ಅವರು ನಾನು ಚೆನ್ನಾಗಿದ್ದೀವಿ ಹೌದು, ಬಟ್ ಇವ್ರ ಥರ ಕ್ಲೋಸ್ ಬಾಂಡಿಂಗ್ ಇರಲಿಲ್ಲ. ಕಾರ್ತಿಕ್ ಆಗಲಿ ಸಂಗೀತ ಆಗಲಿ ಅವ್ರ ಜೊತೆ ಇರೋ ಹಾಗೆ ಕ್ಲೋಸ್ ಬಾಂಡಿಂಗ್ ಇರಲಿಲ್ಲ. ಸಲಿಗೆ ಇತ್ತು, ಸಲಿಗೆ ಇಲ್ಲ ಅಂತ ನಾನು ಹೇಳಲ್ಲ, ಬಟ್ ಅವ್ರು ಮಾಡಿದ್ದು ಒಂಚೂರು ಬೇಜಾರಾಯಿತು, ಈ ಲೆವೆಲ್ಗಲ್ಲ. ಸೊ ಅಷ್ಟೋ ನಂಬೋದೇನೆ ಕಷ್ಟ. ನಾನು ಈ 3 ಜನರನ್ನ ನಂಬಿದ್ದೆ. 3 ಜನ ಒಂದಲ್ಲ ಒಂದು ರೀತಿನಲ್ಲಿ ಮಾಡಿದ್ರು, ಬಟ್ ಆದರೂ ಪರವಾಗಿಲ್ಲ ಅಂತ ಅಂದ್ಕೊಳ್ಳೋಂಥದ್ದು ನಾನು ಕಾರ್ತಿಕ್ದು. ಯಾಕಂದರೆ ಇಟ್ಸ್ ಜಸ್ಟ್ ಅ ನಾಮಿನೇಷನ್ ಅಗ್ಯಾನ್. ನನಗೆ ಬೇಜಾರಾಗಿದ್ದು ಅರ್ಹತೆ ಇಲ್ಲ ಅಂತ ನೀನೇ ಒಪ್ಕೋತಾ ಇದೆಯಾ ಅನ್ನೋ ಥರದ್ದು ಒಂದು ಬೇಜಾರಾಯಿತು. ಯಾಕಂದರೆ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಅಟ್ ದ ಸೇಮ್ ಟೈಮ್ ಎಲಿಮಿನೇಷನ್ ಆಗಿರೋದಕ್ಕೆ ಏನಾಗ್ಬಿಡ್ತು, ಅದು ಮೇ ಬಿ ಅವ್ರ ಕ್ಯಾಲ್ಕುಲೇಷನ್ ಕೂಡ ರೈಟ್ ಇರ್ಬೋದು ಅಂತ ಅನ್ನಿಸ್ತು. ನಾನು ಯಾವತ್ತೂ ಯಾವುದನ್ನು ರಿಗ್ರೆಟ್ ಮಾಡಲ್ಲ. ನಾನು ಯಾರಿಗೇನು ಹೇಳಬೇಕೋ ಅದನ್ನು ಹೇಳಿದ್ದೀನಿ, ತಲುಪಿಸಿದ್ದೀನಿ. ಅವ್ರಿಗೆ ತಿಳಿಸ್ಬೇಕಾದಂಥ ಎಲ್ಲ ವಿಚಾರಗಳನ್ನು ಮನೇಲಿದ್ದಾಗಲೂ ತಲುಪಿಸಿದ್ದೀನಿ, ಮನೆಯಿಂದ ಹೊರಗಡೆ ಬರಬೇಕಾದ್ರೂ ತಲುಪಿಸಿದ್ದೀನಿ. ಕಾರ್ತಿಕ್ ಇಸ್ ಒನ್ ಜೆನ್ಯೂನ್ ಪರ್ಸನ್ ಅಲ್ಲಿ. ಸೊ ಹಾಗಾಗಿ ಅವನ ಜೊತೆ ನಾನು ಏನೇ ಕೋಪ ಇದ್ರು ಮನಸ್ತಾಪ ಇದ್ರು ನಾನು ಸರಿ ಮಾಡಿಕೊಂಡು ನಾನು ಅವನ ಜೊತೆ ಚೆನ್ನಾಗಿರ್ತೀನಿ. ತನಿಷಾ ಅವರು ಬಿಗ್ ಬಾಸ್ ಗೇಮ್ ಆಡೋದಕ್ಕೆ ಹೋಗಿದ್ದು ಅವರಿಗೋಸ್ಕರನ, ಅದರ್ವೈಸ್ ಕಾರ್ತಿಕ್ನ ಪುಷ್ ಮಾಡೋಕೆ ಹೋಗಿದ್ದು? ಯಾಕಂದರೆ ನಾನು ಎಕ್ಸಾಂಪಲ್ಸ್ ಕೂಡ ಕೊಡ್ತೀನಿ ಇಲ್ಲಿ. ಯಾಕಂದರೆ ನಿಮ್ಮ ಹೆಸರು ಅವರೆಲ್ಲೂ ತೊಗೊಳ್ತಾರಲ್ಲ, ಯಾವುದೇ ಸೇವ್ ಮಾಡಬೇಕಿದ್ರು ಏನೇ ಇದು ಬರಲಿ, ಅವರು ಫಸ್ಟು ಸಂಗೀತ ಜೊತೆ ಚೆನ್ನಾಗಿದ್ದಾಗ ಎಲ್ಲ ಕಡೆನೂ ಅವ್ರು ಸಂಗೀತನೇ ಫಸ್ಟು ಪ್ರಿಫರೆನ್ಸ್ ಕೊಡ್ತಾ ಇರ್ತಾರೆ. ಮತ್ತು ನೀವೊಂದು ಗೇಮ್ ಆಡ್ತೀರಿ ಸ್ಟಾರ್ಟಿಂಗಲ್ಲಿ, ನೀವು ಕ್ಯಾಪ್ಟನ್ ಆಗಿರ್ತೀರಿ ಆಗ. ಸೊ ಆವಾಗ ಅವರಿಬ್ಬರು ನಿಮ್ಮ ಟೀಮಿಗೆ ಬರಲ್ಲ, ನೀವೇನು ಬೇಸರ ಮಾಡ್ಕೊಡೋದಿಲ್ಲ, ನಿಮ್ಗೆ ಕಾನ್ಫಿಡೆಂಟ್ ಇರುತ್ತೆ, ಯಾರು ಇಲ್ಲದೇ ಇದ್ದರೂ ನಾವು ಹಾಡಬೇಕಷ್ಟೇ ಚೆನ್ನಾಗಿ, ಅವಾಗ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು. ಸೊ ಎಲ್ಲೂ ನಾನು ನೋಡಿದಾಗ 50 ಡೇಸ್ ಅವ್ರ ಜೊತೆ ಚೆನ್ನಾಗಿದ್ದಾಗ ತನಿಷಾಗೆ ಎಲ್ಲೂ ಸಪೋರ್ಟ್ ಸಿಗ್ತಾ ಇರಲ್ಲ. ಸೊ ಇದಕ್ಕಿಂತ ತನಿಷಾ ಅವರು ಇಂಡಿವಿಜುವಲ್ ಗೇಮ್ ಆಡಿದ್ದಿದ್ರೆ ಟಾಪ್ 5 ಇರ್ತಾಯಿದ್ರು ಅಂತ ಅನ್ಸುತ್ತೆ. ಅಫ್ಕೋರ್ಸ್ ನೀವು ಟಾಪ್ 5 ಇರೋ ಅರ್ಹತೆ ಎಲ್ಲ ಕ್ವಾಲಿಟೀಸ್ ಇತ್ತು ನಿಮಗೆ, ಆದರೆ ಇನ್ನೂ ಅವ್ರ ಜೊತೆ ಇಲ್ಲದೆ ಹೋಗಿದ್ರೆ, ನಿಮ್ಮ ಇಂಡಿವಿಜುವಾಲಿಟಿ ನೀವು ತೋರಿಸ್ಕೊಂಡಿದ್ದಿದ್ರೆ ಎಲ್ಲೋ ಇದಾಗ್ತಾಯಿತ್ತು. ಯಾಕಂದರೆ ಫ್ರೆಂಡ್ಶಿಪ್ ಮಾಡಿದ್ರು ಅಲ್ಲೇನೂ ಇದಾಗಿಲ್ಲ ನಿಮಗೆ ಅಂತ. ಏನಾಗುತ್ತೆ ಅಂತಂದರೆ, ಈ ಫಸ್ಟು ಇವ್ರೇನು ನನ್ನ ಹತ್ರ ಫ್ರೆಂಡ್ಸು ಅಂತ ಜೊತೆಗಿದ್ರು ಅದರಲ್ಲಿ ಏನಿದೆ, ಅವ್ರಿಗೆ ಕಾಣಿಸ್ತಿರ್ಬೋದು. ಯಾಕಂತಂದರೆ ನಾನು ಯಾವಾಗಲೂ ನನ್ನ ಹೆಸರು ತೊಗೊಳ್ಬೇಕಾದ್ರೆ ತುಂಬ ಕ್ಲಿಯರಾಗಿ ಹೇಳಿದ್ದೀನಿ, ನಾನು ಫ್ರೆಂಡ್ ಅಂತ ತೊಗೊಳ್ಳಲ್ಲ, ಆ್ಯಸ್ ಅ ಕಂಟೆಸ್ಟೆಂಟ್ ತೊಗೊಳ್ತೀನಿ ಅಂತ. ನಾನು ಸಂಗೀತನ ಒಂದು ಜಾಗದಲ್ಲಿ ಸೇವ್ ಮಾಡೋಕ್ಕಂತ ಇಷ್ಟಪಡ್ತೀನಿ ಅಂತ ಹೇಳ್ತೀನಿ. ಆಗಲೂ ನಾನು ವಾಪಸ್ ಬಂದು ಅವ್ರಿಗೆ ಅದನ್ನೇ ಹೇಳ್ತೀನಿ, ನಾನು ನಿನ್ನನ್ನು ಸೇವ್ ಮಾಡಬೇಕು ಅಂತ ತೊಗೊಂಡಿದ್ದು ಹೆಸರು, ನೀನು ನನ್ನ ಫ್ರೆಂಡ್ ಅಂತ ಅಲ್ಲ, ಒಂದು ಕಂಟೆಸ್ಟೆಂಟಾಗಿ ನೀನೇನು ಈ ಮನೆಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ಯಾ ಆ ಕ್ಯಾಲ್ಕುಲೇಷನಲ್ಲಿ ಅಂತ ಅಂದ್ಬಿಟ್ಟು. ಅದಕ್ಕೂ ಬೇಜಾರು ಮಾಡ್ಕೋತಾರೆ ಅವರು, ಫ್ರೆಂಡ್ ಅಂತ ತೊಗೊಂಡಿಲ್ಲ ಅಂತ ಅಂದ್ಬಿಟ್ಟು. ಕಾರ್ತಿಕ್ನ ನಾನು ಇವತ್ತಿಗೂ ಇಲ್ಲಿ ಕೂತ್ಕೊಂಡು ನಾನು ಏನು ಕಾರ್ತಿಕ್ ಅಂತ ಹೆಸರು ತೊಗೊಳ್ತಾ ಇದ್ದೀನಿ, ಆ್ಯಸ್ ಅ ಕಂಟೆಸ್ಟೆಂಟೇ ತೊಗೊಳ್ತಾ ಇರೋದು, ನಾಟ್ ಆಸ್ ಅ ಫ್ರೆಂಡ್. ಆ್ಯಂಡ್ ಅದರಲ್ಲೂ ಫಸ್ಟ್ 50 ಡೇಸ್ ಏನು ನೀವು ಫ್ರೆಂಡ್ಶಿಪ್ಪು ಅದು ಇದು ಅಂತ ಹೇಳ್ತಿದ್ದೀರಾ, ನಂಬಿಕೆನೇ ಇಲ್ಲ ನನಗೆ ಅಲ್ಲಿ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಂತ. ಅಂಥದ್ರಲ್ಲಿ ಬಾಂಡಿಂಗ್ ಈಸ್ ಅಗೇನ್ ದೇರ್, ಇಲ್ಲ ಅಂತ ನಾನು ಹೇಳಲ್ಲ. ಬಾಂಡಿಂಗ್ ಇತ್ತು, ಹೋಗ್ತಾ ಅದು ಜಾಸ್ತಿ ಆಯಿತೇ ಹೊರತು ಫ್ರೆಂಡು ನೀನು ಮಾಡಬೇಕು, ಫ್ರೆಂಡು ನಾನು ಮಾಡ್ತೀನಿ ಅಂತ ಯಾವುದೂ ಮಾಡಿಲ್ಲ. ಆ್ಯಂಡ್ ಹ್ಯುಮ್ಯಾನಿಟಿ ವೈಸ್ ನಾನು ಕಾರ್ತಿಕ್ಗೆ ಏನು ಮಾಡಿದ್ದೀನೋ ಅದನ್ನು ಸಂಗೀತಂಗೂ ಮಾಡಿದ್ದೀನಿ, ಅದನ್ನು ವರ್ತೂರ್ಗೂ ಮಾಡಿದ್ದೀನಿ, ಅದನ್ನು ತುಕಾಲಿಗೂ ಮಾಡಿದ್ದೀನಿ, ವಿನಯ್ಗೆ ಮಾಡಿದ್ದೀನಿ, ನಮ್ರತಂಗೆ ಮಾಡಿದ್ದೀನಿ. ಸೊ ನನಗೆ ಆ ಸಮಯದಲ್ಲಿ ಏನು ಮಾಡಬೇಕು ಅನಿಸುತ್ತೋ ಮಾಡಿದ್ದೀನಿ, ಯಾರನ್ನೂ ಪುಷ್ ಮಾಡೋದಕ್ಕೆ ನಾವು ಹೋಗಿಲ್ಲ. ಆ್ಯಂಡ್ ಕಾರ್ತಿಕ್ಗೆ ಆ್ಯಕ್ಚುಲಿ ನನ್ನ ಕಡೆಯಿಂದ ಆ ಥರದ್ದು ಏನೋ ಪುಷ್ ಸಿಕ್ಕಿದೆ ಅಂತ ನನಗೆ ಅನಿಸಲ್ಲ. ಹಿ ಮೈಟ್ ಹ್ಯಾವ್ ನಾಟ್ ಟೇಕನ್ ಮೈ ನೇಮ್, ಐ ಮೈಟ್ ಹ್ಯಾವ್ ಟೇಕನ್ ಹಿಸ್ ನೇಮ್, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅವ್ನು ಏನಿದ್ದಾನೆ ಅದಕ್ಕೆ ಹೆಸರು ತೊಗೊಂಡಿರ್ತೀನಿ, ನಾಟ್ ಫಾರ್ ಮೈ ಫ್ರೆಂಡ್ ಅಂತ ನಾನು ತೊಗೊಂಡಿರಲ್ಲ. ಆ್ಯಂಡ್ ಅವ್ನು ಗೆದ್ದರೆ ನನಗೇನಾದರೂ ಆಗಬೇಕಂತ ಏನೂ ಇಲ್ಲ.